ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ. ಈ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕ್ಷಮಾದಾನ ನೀಡುವ ಮೂಲಕ ತನ್ನನ್ನು ಮಾಫಿ ಸಾಕ್ಷಿಯನ್ನಾಗಿಸಬೇಕು ಅಂತ ಕೋರಿ 14ನೇ ಆರೋಪಿ ಪ್ರದೋಷ್ ಅರ್ಜಿಯನ್ನು ಸಲ್ಲಿಸಿರುವಂತಹ ಕ್ರಮವನ್ನು ಗಂಭೀರವಾಗಿ ಪರಿಗಣಿಸಿರುವಂತಹ ನಗರದ 59ನೇ ಸಿಟಿ ಸಿವಿಲ್ ಮತ್ತು ಸೆಷನ್ ಕೋರ್ಟ್ ಕಾರಾಗೃಹದಲ್ಲಿ ಪ್ರದೋಷ್ ಕುರಿತಂತೆ ವರದಿಯನ್ನು ಸಲ್ಲಿಸಬೇಕು ಎಂದು ಪ್ರೊಬೇಷನ್ ಅಧಿಕಾರಿಗೆ ನಿರ್ದೇಶಿಸಿದೆ. ಪ್ರದೋಷ್ ಸಲ್ಲಿಸಿರುವಂತಹ ಅರ್ಜಿ ಕುರಿತು ವಿಚಾರಣೆ ನಡೆಸಿದಂತಹ ನ್ಯಾಯಾಧೀಶೆ ಸುಜಾತಾ ಎಂ ಸಾಮ್ರಾಣಿ ಅವರು ಈ ಸೂಚನೆಯನ್ನ ನೀಡಿ ವಿಚಾರಣೆಯನ್ನ ಆಗಸ್ಟ್ 24ಕ್ಕೆ, ಇನ್ನೇನು ಸ್ವಲ್ಪ ದಿನನೇ ಇದೆ, ಆಗಸ್ಟ್ 24ಕ್ಕೆ ಮುಂದೂಡಿದೆ. ಇದೇ ವೇಳೆ ಪ್ರದೋಷ್ಗೆ ನ್ಯಾಯಾಲಯ ಗುರುವಾರ ಮತ್ತೆ ಹಲವು ಪ್ರಶ್ನೆಗಳನ್ನು ಕೇಳಿತ್ತು. ನ್ಯಾಯಾಲಯದ ಪ್ರಶ್ನೆಗಳಿಗೆ ಉತ್ತರಿಸಿದಂತಹ ಪ್ರದೋಷ್, ನಾನು MBA ಪದವೀಧರ, ನನಗೆ ಇಂಗ್ಲಿಷ್ ಭಾಷೆ ಚೆನ್ನಾಗಿಯೇ ತಿಳಿದಿದೆ, ಅರ್ಜಿ ಮತ್ತು ಅದರಲ್ಲಿರುವಂತಹ ಎಲ್ಲ ಅಂಶಗಳ ಬಗ್ಗೆ ಸಂಪೂರ್ಣ ಅರಿವಿದೆ, ಯಾರ ಪ್ರಭಾವ ಮತ್ತು ಒತ್ತಡಕ್ಕೆ ಒಳಗಾಗದೆ ಈ ಅರ್ಜಿ ಸಲ್ಲಿಸಿದ್ದೇನೆ ಎಂದು ನ್ಯಾಯಾಲಯಕ್ಕೆ ಖಚಿತಪಡಿಸಿದ್ದಾರೆ. ಪ್ರದೋಷ್ ಅರ್ಜಿ ಕುರಿತು ಆಗಸ್ಟ್ 18ರಂದು ವಿಚಾರಣೆ ಪೂರ್ಣಗೊಳಿಸಿದರೆ ಆದೇಶ ಪ್ರಕಟಿಸುವುದಾಗಿ ನ್ಯಾಯಾಲಯ ತಿಳಿಸಿತ್ತು. ಆದರೆ ಗುರುವಾರ ಆದೇಶ ಪ್ರಕಟಿಸಲಿಲ್ಲ. ಬದಲಾಗಿ ಪ್ರದೋಷ್ ಅರ್ಜಿ ವಿಚಾರಣೆ ಮುಂದುವರಿಸಿದಂತಹ ನ್ಯಾಯಾಲಯ ಪ್ರದೋಷ್ ಅರ್ಜಿಯ ಸ್ವರೂಪ ಮತ್ತು ಅಪರಾಧ ಗಂಭೀರತೆಯಿಂದ ಕೂಡಿದೆ, ಇದರಿಂದ ಈ ಅರ್ಜಿ ಪರಿಗಣಿಸುವ ಮುನ್ನ ಪ್ರದೋಷ್ ಕುರಿತು ಪ್ರೊಬೇಷನ್ ಅಧಿಕಾರಿಯಿಂದ ವರದಿಯನ್ನ ಪಡೆಯುವುದು ಸೂಕ್ತವೆನಿಸುತ್ತದೆ. ಹಾಗಾಗಿ ಪ್ರದೋಷ್ ಕುರಿತು ಪ್ರೊಬೇಷನ್ ಅಧಿಕಾರಿಯು ಆಗಸ್ಟ್ 24ರಂದು ಬೆಳಗ್ಗೆ 11 ಗಂಟೆಗೆ ವರದಿಯನ್ನು ಸಲ್ಲಿಸಬೇಕು. ಆ ವರದಿ ಬಂದ ನಂತರ ಪ್ರದೋಷ್ ಅರ್ಜಿಯನ್ನು ಪರಿಗಣಿಸಲಾಗುವುದು ಅಂತ ತಿಳಿಸಿದ್ದಾರೆ. ಯಾರು ಈ ಪ್ರೊಬೇಷನ್ ಅಧಿಕಾರಿ? ಪ್ರೊಬೇಷನ್ ಅಧಿಕಾರಿಯು ರಾಜ್ಯ ಸಮಾಜ ಕಲ್ಯಾಣ ಇಲಾಖೆ ಅಥವಾ ಸರ್ಕಾರದ ಇತರೆ ಇಲಾಖೆಯ ಉದ್ಯೋಗಿಯಾಗಿರ್ತಾರೆ. ಅವರು ಪರಪ್ಪನ ಅಗ್ರಹಾರ ಕಾರಾಗೃಹದ ಅಧಿಕಾರಿಗಳ ಮೂಲಕ ಜೈಲಿನಲ್ಲಿರುವ ಪ್ರದೋಷ್ನನ್ನ ಭೇಟಿಯನ್ನ ಮಾಡಿ ಸಮಾಲೋಚನೆ ಮಾಡ್ತಾರೆ. ಈ ವೇಳೆ ಪ್ರದೋಷ್ ವೈಯಕ್ತಿಕ ವಿಚಾರ, ಕುಟುಂಬದ ಹಿನ್ನೆಲೆ, ಅರ್ಜಿ ಸಲ್ಲಿಸೋದಕ್ಕೆ ಆತ ನೀಡುವ ಕಾರಣಗಳಾಗಿರಬಹುದು, ಜೈಲಿನಲ್ಲಿ ಆತನ ಪರಿಸ್ಥಿತಿ ಹಾಗೂ ಮಾನಸಿಕ ಸ್ಥಿತಿಗತಿ ಸೇರಿ ಇತರ ವಿವರ ಸಂಗ್ರಹಿಸಿ ನ್ಯಾಯಾಲಯಕ್ಕೆ ವರದಿಯನ್ನು ಸಲ್ಲಿಸ್ತಾರೆ. ಬಟ್ 24ನೇ ತಾರೀಕು ಇನ್ನೇನು ಸ್ವಲ್ಪ ದಿನನೇ ಇದೆ, ಅವತ್ತು ಆದೇಶ ಹೊರಬರುತ್ತೆ. ಕಂಪ್ಲೀಟ್ ಆಗಿ ಪ್ರದೋಷು ಒಂದಷ್ಟು ವಿಚಾರಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಏನಂತಂದರೆ ಅವತ್ತು ಏನೆಲ್ಲ ನಡೀತು, ಏನೆಲ್ಲ ಆಯಿತು, ಎಲ್ಲೆಲ್ಲಿ ಹೋಗಿದ್ವಿ, ರೇಣುಕಾ ಸ್ವಾಮಿನ ಹೆಂಗೆ ಕರ್ಕೊಂಡು ಬಂದ್ವಿ, ಅದಾದ ನಂತರ ಏನಾಯಿತು, ಪವಿತ್ರ ಗೌಡ ಬಂದು ಚಪ್ಪಲಿಂದ ಹೊಡೆದಿದ್ದಾಗಿರ್ಬೋದು, ದರ್ಶನ್ ಬಂದು ಹೊಡೆದೋಗಿದ್ದಾಗಿರ್ಬೋದು, ಅಥವಾ ಅದಾದ ನಂತರ ಅಲ್ಲಿರುವಂಥ ಹುಡುಗರು ಸೇರಿಕೊಂಡು ಅವರ ಇನ್ನರ್ ವೇರ್ನು ಕೂಡ ಬಿಚ್ಚಿ ಮರ್ಮಾಂಗಕ್ಕೆ ಹೊಡೆದಿರುವಂಥದ್ದಾಗಿರ್ಬೋದು, ಇದೆಲ್ಲರೂ ಕೂಡ ನಿಮಗೆ ಗೊತ್ತಿರುವಂತಹ ವಿಚಾರನೆ. ಇದೆಲ್ಲದೂ ಕೂಡ ಪ್ರದೋಷ್ ಹೇಳಿಕೆಯಲ್ಲಿ ಅಂದರೆ ಸಲ್ಲಿಸಿರುವಂತಹ ಅರ್ಜಿಯಲ್ಲಿ ಒಳಗೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಬಟ್ ಆದರೆ ಕಾದು ನೋಡಬೇಕು, ಇದೇನಾದರೂ ಪ್ರೂವ್ ಆದರೆ ಆದೇಶ ಕೊಡೋಕ್ಕಿಂತ ಮುಂಚೆ ದರ್ಶನ್ ಅವರು ಜೈಲಿಂದ ಹೊರಗಡೆ ಬರೋದು ಬಹಳ ಕಷ್ಟ ಇದೆ. ಅವ್ರು ಹೊರಗಡೆ ಬರೋದಕ್ಕೆ ಆಗೋದಿಲ್ಲ, ಆ ರೀತಿಯಾದಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ. ಆದರೆ ಕಾದು ನೋಡಬೇಕು ಇದೇನೆಲ್ಲ ಆಗುತ್ತೆ ಅಂತ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರೋ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.